ಅವ್ರು ಯಾರು ಅಂತಂದ್ರೆ ನಿಮ್ಗೆ ಗೊತ್ತು, ಚಿದಾನಂದ ಮೂರ್ತಿ ಮತ್ತೆ ಗೋ ಮಧುಸೂದನ್ ಇವರಿಬ್ರು, ಮತ್ತೆ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಇವರಿಬ್ರು ಕಲ್ ಮಾತಾಡ್ತದೆ. ಮತ್ತೆ ಇದ್ರ ಹಿಂದೆ ಕೋಮುವಾದಿಗಳ ಶಕ್ತಿ ಇದೆ. ಇವರಿಬ್ರು ಮುಖಾಂತರ ಟಿಪ್ಪು ಅವ್ರ ಬಗ್ಗೆ ತುಂಬಾ ಕೆಟ್ಟಾಗಿ ಮಾತಾಡ್ತಾ ಇದಾರೆ. ಕಳೆದ 3-4 ತಿಂಗಳಿಂದ ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲೂ ಕೂಡ ಟಿಪ್ಪು ಬಗ್ಗೆ ದೇಶದ್ರೋಹಿ, ಕನ್ನಡ ವಿರೋಧಿ, ಹಿಂದೂ ವಿರೋಧಿ ಅನ್ನೋ ಒಂದು ಟೈಟಲ್ ಕೊಡಿಸಿದ್ದಾರೆ ಅವ್ರ ಮುಖಾಂತರ. ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸೋದೇನಂದ್ರೆ, ನನ್ನ ಪ್ರಕಾರ ಟಿಪ್ಪು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವರಿಬ್ರು ನಾಯಕರು ಬಾಯಿ ತೊಳ್ಕೊಂಡು ಮಾತಾಡ್ಬೇಕು ಅನ್ಸುತ್ತೆ. ಟಿಪ್ಪು ದೇಶದ್ರೋಹಿ ಅಲ್ರಿ, ದೇಶ ಪ್ರೇಮಿ. ಇವರು ಒಂದಷ್ಟು ನಾವು ಇಂಟರ್ನೆಟ್ ಮುಖಾಂತರ ಮತ್ತೆ ಈ PN ರಾವ್ ಅನ್ನೋರು, ಅವರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಇತಿಹಾಸ ಪುಟಗಳು ಅಂತ ಒಂದು ಬರೆದಿದ್ದಾರೆ. ಏನು ಟಿಪ್ಪು ಅವರು ಅವ್ರ ಸಂಸ್ಥಾನ, ಅವರು ರಾಜ್ಯಭಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ 543 ಸಂಸ್ಥಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಇತರ ಹಲವಾರು ನಾಯಕರುಗಳು ಅವರವರ ಪ್ರಾಂತ್ಯವನ್ನ ಭದ್ರಪಡಿಸ್ಲಿಕ್ಕೆ ಬ್ರಿಟಿಷ್ನವರಿಂದ ಹೋರಾಡಿ ಅವರವರ ಪ್ರಾಂತ್ಯವನ್ನ ಭದ್ರಪಡಿಸಿದ್ರು. ಎಲ್ಲದಕ್ಕೂ ಮೀರಿ ಟಿಪ್ಪು ಸುಲ್ತಾನು ಇಡೀ ದೇಶದ ರಕ್ಷಣೆಗೋಸ್ಕರ ಅವ್ರ ಮಕ್ಕಳು 2 ಮಕ್ಕಳು ಕೂಡ 4ನೇ ಮಹಾಯುದ್ಧ, ನಿಮ್ಗೆ ಜ್ಞಾಪಕ ಇರುವುದು, ಡಿಗ್ರಿ ಓದ್ತಾರ ಸ್ನೇಹಿತರಿಲ್ಲಿದ್ರಿ, 4ನೇ ಮಹಾಯುದ್ಧದಲ್ಲಿ ಸೋತಂತ ನಂತರ ಟಿಪ್ಪು 4 ಕೋಟಿ ರೂಪಾಯಿನ ಅವ್ರಿಗೆ ಯುದ್ಧದಲ್ಲಿ ಸೋತಿದ್ದಕ್ಕೆ ಕಪ್ಪ ಕಾಣಿಕೆ ಕೊಡ್ಬೇಕಾಗಿತ್ತ. ಆ ಸಮಯದಲ್ಲಿ ರಾಜ್ಯ ಹೋಗಿದ್ರೆ ಟಿಪ್ಪು ಅವ್ರ 2 ಮಕ್ಕಳನ್ನ ಒತ್ತೆ ಇಡ್ಬೇಕಾಗಿರ್ಲಿಲ್ಲ. ಮಕ್ಕಳನ್ನ ಒತ್ತೆ ಇಟ್ಟು ಕೂಡ ಅವರ ಇದನ್ನ ಮೆರೆದಿದ್ದಾರೆ. ಇದಕ್ಕೆ ನಾನು ದೇಶ ಪ್ರೇಮಿ ಅಂತ ನಾನು ಒಪ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅವರು ರಾಜಭಾರ ಮಾಡ್ಬೇಕಾದ್ರೆ 17 ವರ್ಷಗಳು 1782ರಿಂದ 1799 ಅವರು ರಾಜಭಾರ ಮಾಡಿದ್ದು 17 ವರ್ಷಗಳ ಕಾಲ. ಎಂತ ದೇಶ ಪ್ರೇಮಿ ಅನ್ನೋದು ಕೇಳ್ತೀನಿ. ಇವತ್ತು ಬಿಜೆಪಿ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಮದ್ಯಪಾನವನ್ನ ನಿಷೇಧಕ್ಕೆ ಎದುರ್ತವೆ. ಯಾಕಂದ್ರೆ ಆ ಮದ್ಯಪಾನದಿಂದ ತುಂಬಾ ಆದಾಯ ಬರ್ತದೆ. ಹಾಗಾಗಿ ಮದ್ಯಪಾನ ನಿಲ್ಲಿಸಕ್ಕೆ ಎದುರ್ತವೆ. ಆದ್ರೆ ಆ ಕಾಲದಲ್ಲೇ ಇಡೀ ಅಧಿಕಾರಿಗಳ ಕೂಟ ಟಿಪ್ಪುಗೆ ಬೇಡ್ರಿ, ಮದ್ಯಪಾನ ನಿಲ್ಸೋದು ಬೇಡ, ಮದ್ಯಪಾನದಿಂದ ನಮ್ಗೆ ಇನ್ಕಮ್ ಇರೋದು, ಆದಾಯ ಇರೋದು, ಆ ಮುಖಾಂತರ ನೀವು ರಾಜಭಾರ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ ಒಪ್ಲಿಲ್ಲ. ನಾನು ಎಂಡ ಕುಡಿಸಿ ಸಾರಾಯಿ ಕುಡಿಸಿ ಪ್ರಜ್ಞಾಹೀನನ್ನ ಆಳೋದಾದ್ರೆ ನಾನ್ ಬೇಕಾಗಿಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಬೇಕು. ನಾನು ಟಿಪ್ಪು ಮೈಸೂರು ಹುಲಿ, ನಾನು ಪ್ರಜ್ಞಾಹೀನತೆ ಇರೋರನ್ನ ಬಿಟ್ಟು ಪ್ರಜ್ಞಾವಂತರನ್ನ ಹಾಳಬೇಕು. ಹಾಗಾಗಿ ನನ್ನ ಜನರು ಕೂಡ ಪ್ರಜ್ಞತೆಯಿಂದ ಇರಬೇಕು. ಅವರು ಕೂಡ ನಾನು ಟಿಪ್ಪು ಸುಲ್ತಾನ್ ಹುಲಿ ಅಂತ ನನ್ನನ್ನ ಏನು ಪಟ್ಟ ಕೊಡ್ತಾ ಇದಾರೆ, ಆದ್ರಂತ ಹುಲಿಗಳ ತರನೇ ನನ್ನ ಜನಸಾಮಾನ್ಯರು ಬದುಕಬೇಕು ಅಂತ ಆವಾಗ್ಲೇನೆ ಎಂಡ ಸಾರಾಯನ ನಿಲ್ಲಿಸಿ ಒಂದು ನಿಷೇಧವನ್ನ ಓಡಿಸಿದ್ರು. ಎಂತ ಕಟ್ಟುನಿಟ್ಟಿನ ಆದೇಶ ಅಂದ್ರೆ, ಇನ್ನೂ ಒಂದು ನಿಮ್ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಕನಕಪುರದಲ್ಲಿ ಕಬ್ಬಣ ಹದಿರನ್ನ ಸ್ಥಾಪನೆ ಮಾಡಿದ್ರು. ಆ ಮುಖಾಂತರ ಆ ಕಬ್ಬಣ ಏನು ನಮ್ಮ ರಾಜ್ಯಕ್ಕೆ ತುಂಬಾ ಅವಶ್ಯಕತೆ ಇತ್ತು, ಅದನ್ನ ಕನಕಪುರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ರೇಷ್ಮೆ ಇವತ್ತು ನಮ್ಮ ಶತ್ರು ರಾಷ್ಟ್ರ ಅಂತ ಏನು ಚೈನಾವನ್ನ ಕರಿತಾ ಇದಾರೆ, ಆ ಶತ್ರು ರಾಷ್ಟ್ರನ ಇವತ್ತು ರೇಷ್ಮೆಗೆ ಬಳಸ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಆದ್ರೆ ಟಿಪ್ಪು ಇದ್ದಾಗ ಮೊದಲನೇ ಬಾರಿಗೆ ಫ್ರಾನ್ಸ್ ಇಂದ ರೇಷ್ಮೆಯನ್ನ ಇಲ್ಲಿ ಪರಿಚಯ ಮಾಡಿಸಿದ್ರು. ಇಲ್ಲಿ ಅದು ತಳಮಟ್ಟದ ನಮ್ಮ ಬೆಳೆ ಆಗಿತ್ತು. ಅದು ನಮ್ಮ ರೈತರು ಏನು ರೇಷ್ಮೆಯಲ್ಲಿ ತುಂಬಾ ಉತ್ಪಾದನೆ ಮಾಡ್ತಿದ್ರು, ಅದಕ್ಕೆ ಕಾರಣ ಟಿಪ್ಪು. ಹಾಗಾಗಿ ನಾನು ಈ 80ರ ಹರೆಯ ಏನು ಚಿದಾನಂದ ಮೂರ್ತಿ ಕೊನೆಗೆ ಸಾಯೋ ಅಸ್ತ್ರದಲ್ಲಿದ್ರೆ, ಸತ್ಯವನ್ನ ಸತ್ಯ ಎಂದು, ಸುಳ್ಳನ್ನ ಸುಳ್ಳೆಂದು ಸತ್ತೋಗ್ಬಿಡ್ರಿ. ನಿಮ್ಗೆ ನಿಮ್ಮ ಮನು ಏನ್ ಹೇಳುತ್ತೆ, ಸತ್ ನಂತರ ಸ್ವರ್ಗ ಸೇರ್ಬೇಕು ಅಂತಾರಲ್ಲ, ಆ ಸ್ವರ್ಗ ಸೇರ್ಬೇಕು ಅಂದ್ರೆ ನೀವು ಟಿಪ್ಪು ಬಗ್ಗೆ ಅದನ್ನ ಹೇಳ್ತಾನೆ ಒಳ್ಳೆ ಅಭಿಪ್ರಾಯ. ಏನು ಟಿಪ್ಪು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದನ್ನ ಒಂದ್ 4-5 ಲೈನಲ್ಲಿ ಹೇಳ್ಬಿಟ್ಟು ಸತ್ತೋಗ್ಬಿಡಿ, ನಿಮ್ಗೆ ಸ್ವರ್ಗ ಸಿಕ್ಕ. ಇಲ್ಲ ಅಂದ್ರೆ ನರಕ ಸಿಕ್ಕೋದು. ಈ ತಲಕಲ್ ಮಾಂಸ ತಿನ್ನಕ್ಕಂತಾರೆ ನಮ್ಗೆ ಈ ಗೋ ಮಧುಸೂದನ್ ಅವರು ಗೋಮಧುಸೂದನ್ ಅಂತ ಅವ್ರ ಹೆಸರೇ ಹೇಳ್ಬಿಡುತ್ತೆ. ಅವರು ನನ್ನ ಪ್ರಕಾರ ಅವರು ತಲಕಲ್ ಮಾಂಸ ತಿಂತಾರೆ ಅಂತ. ಅದಕ್ಕೆ ಇವೆಲ್ಲ
ಕಾಣ್ತಾನೆ ಆ ಮನುಷ್ಯ. ಆ ವಿಚಿತ್ರ ಕಾಣೋ ಮನುಷ್ಯ ವಿಚಿತ್ರದಾಗೆ ಬೈಬಿಡೋದು. ಟಿಪ್ಪು ಬಗ್ಗೆ, ಮುಸಲ್ಮಾನರ ಬಗ್ಗೆ ಕೆಟ್ಟಾಗಿ ಏನು ನಕ್ಸಲೇಟ್ ತರ ಕೋಮು ಇವರೇ ತುಂಬಾ ದೇಶಕ್ಕೆ ಕಳಂಕ ಬರೋ ರೀತಿಯಲ್ಲಿ ನಡ್ಕೋತಾರೆ ಅಂತ ಮುಸಲ್ಮಾನರನ್ನ ತುಂಬಾ ಕೆಟ್ಟಾಗಿ ಮಾತಾಡಕ್ಕೆ ಇವರಿಬ್ಬರನ್ನ ಈ ಕೋಮುವಾದಿ ಶಕ್ತಿ ಬಿಟ್ಟಿದ್ದಾರೆ ಅವ್ರನ್ನ. ಈಗ ಟಿಪ್ಪು ವಿವಿನ ಸ್ಥಾಪನೆ ಮಾಡ್ತಿದಾರಲ್ಲ ಕಾಂಗ್ರೆಸ್ ಅವರು, ಕೇಂದ್ರ ಸರ್ಕಾರ ಅದನ್ನ ಅಪೋಸ್ ಮಾಡ್ತಿರೋದು ಬಿಜೆಪಿ. ನನ್ನ ಪ್ರಕಾರ ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳಾಗೆ. ಟಿಪ್ಪು ವಿವಿ ಸ್ಥಾಪನೆ ಮಾಡಿದ್ರೆ ಏನ್ ತೊಂದರೆ ಇದೆ? ಸ್ಥಾಪನೆ ಮಾಡ್ಬಿಡಿ, ಅದಕ್ಕೆ ರಂಪಾಟ ಕಟ್ಬೇಕು. ಈ ಕಾಂಗ್ರೆಸ್ ಅವರು ಇದಾರೆ ನೋಡ್ರಿ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ರು ಸೇರ್ಕೊಂಡು ಮುಸಲ್ಮಾನರನ್ನ ಫೂಲ್ ಮಾಡಕ್ ಹೋಗಿದ್ದಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇವರು ವಿವಿ ಕೊಡ್ತೀನಿ ಅನ್ನೋದು, ಇವರು ಬೇಡ ಅನ್ನೋದು. ವಿವಿ ಕೊಡೋದ್ರಿಂದ ಇವ್ರು ಬೇಡ ಅಂತಾರೋದ್ರಿಂದ ನಿಮ್ಮಿಬ್ರು ಎತ್ಕಟ್ಟಿ ಏನ್ ಹಿಂದೂಗಳು ಮತ್ತೆ ಮುಸಲ್ಮಾನರನ್ನ ಹಿಂದೂಗಳು ವೋಟ್ ಬ್ಯಾಂಕ್ ನ ಬಿಜೆಪಿ ಅವ್ರು ಪಡ್ಕೋಬೇಕು, ಮುಸಲ್ಮಾನರು ವೋಟ್ ಬ್ಯಾಂಕ್ ನ ಕಾಂಗ್ರೆಸ್ ಅವ್ರು ಪಡ್ಕೋಬೇಕು. ಇವ್ರಿಬ್ರು ಸೇರ್ಕೊಂಡು ಫೂಲ್ ಮಾಡಕ್ ಹೋಗ್ತಾರೆ. ದಯವಿಟ್ಟು ನೀವು ಎಚ್ಚರಿಕೆ ಇಟ್ಕೊಳ್ಳಿ. ನಮ್ಮ SC/ST ವಿದ್ಯಾರ್ಥಿನಿಗೆ ಹೇಳೋದಷ್ಟೇ, ನೀವು ಕೂಡ ಎಚ್ಚರಿಕೆಯಾಗಿರ್ಬೇಕು. ಟಿಪ್ಪು ಒಂದು ಇದಕ್ಕೆ ಜ್ಞಾಪಕ ಆಗುತ್ತಾರೆ. SC/ST ವಿದ್ಯಾರ್ಥಿನಿಯರಿದ್ರೆ ತುಂಬಾ ಅರ್ಥ ಮಾಡ್ಕೊಳ್ರಿ. ಈ ಮಲಬಾರ್ ಪ್ರಾಂತ್ಯ ಅಂತ ಈ ಕೊಡಗು, ಈ ಕಡೆ ಕೇರಳ, ಈ ಪ್ರಾಂತ್ಯದಲ್ಲಿ ನಮ್ಮ ಜನರಿಗೆ ಟಿಪ್ಪು ಹಿಂದೆ ಹೇಗಿತ್ತು ಅಂತ ಕಾಲ, ನಮ್ ಜಾತಿ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ರಿ, ಮೈ ಮೇಲೆ ಬಟ್ಟೆ ಹಾಕೊಳ್ಳಂಗಿರ್ಲಿಲ್ಲ. ಅದನ್ನ ನಿಲ್ಲಿಸ್ತವ್ರು ಟಿಪ್ಪು. ಅದಕ್ಕಾಗಿ ನಂಗೆ ಇಷ್ಟ. ಇವ್ರು ಹಿಂದೂಸಮ್ ಏನ್ ಹೇಳ್ತಿತ್ತು ಅದನ್ನ ಟಿಪ್ಪು ಹೊಳ್ಸಾಕ್ಲಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ಬಟ್ಟೆ ಹೊಡ್ಸಿದ್ದಾರೆ. ಇದಕ್ಕೆ ನನ್ಗೆ ಟಿಪ್ಪು ಆಡಳಿತದ ವೈಖರಿ ನಮ್ಗೆ ಇಷ್ಟ ಆಗಿದೆ. ಮತ್ತೆ ಇನ್ನೊಂದು ನಾನು ಮುಖ್ಯವಾದ ವಿಷಯವನ್ನ ಹೇಳ್ಬೇಕಾಗಿದೆ. ಜಮೀನ್ದಾರಿ ಪದ್ಧತಿಗಳು ಆ ಟೈಮ್ಲಿ ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ರು. ಅಲ್ಲಿ ಉಳುವವನಿಗೆ ಭೂಮಿ ಅಂತ, ಈಗ ಸ್ವತಂತ್ರ ಬಂದ ನಂತರ 37 ವರ್ಷಗಳ ನಂತರ ನಮಗೆ ಉಳುವವನೇ ಭೂಮಿ ಅಂತ ಮಾಡಿದ್ದು. ಆದ್ರೆ ಟಿಪ್ಪು ಕಾಲದಲ್ಲೇ ಜಮೀನ್ದಾರಲ್ಲಿ ಯಾರ್ಯಾರು ಉಳುಮೆ ಮಾಡ್ತಿದ್ರು ಅವ್ರಿಗೆ ಉಳುವವನಿಗೆ ಭೂಮಿ ಅಂತ ಟಿಪ್ಪು ಕಾಲದಲ್ಲೇ ಮಾಡಿದ್ರು. ಇದು ನಮ್ಗೆ ಕನ್ನಡ ಪ್ರೇಮಿ ಅನ್ಸಲ್ವಾ? ಇವ್ರ ಹೆಂಗೆ ಕನ್ನಡ ವಿರೋಧಿ ಆಗ್ತಾರೆ? ಉಳುವವನೇ ಭೂಮಿ ಅಂತ ಮಾಡಿದ್ದು ಯಾರು ಒಳ್ಳೇದಾಯ್ತು? ಈಗ ಹಿಂದೂಗಳ ವಿರೋಧಿ ಅಂತ ಅದು ಪಟ್ಟ. ಈ ಶೃಂಗೇರಿ ಮಠ ಇದೆಯಪ್ಪ, ಅದು ಬ್ರಾಹ್ಮಣರದು. ಶೃಂಗೇರಿ ಮಠ ಬ್ರಾಹ್ಮಣರದು. ಅಲ್ಲಿ ಇದು ಮರಾಠರು ಅಲ್ಲಿಗೆ ದಾಳಿ ಮಾಡಿ ದೋಚ್ಕೋವಾಗ ರಕ್ಷಣೆ ಕೊಟ್ಟಿದ್ದು, ಮತ್ತೆ ದೋಚ್ಕೊ ಹೋಗಿರೋ ಅಂತದಕ್ಕೆ ದತ್ತಿ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಯಾರು ಗೊತ್ತಾ? ದೇಶ ವಿರೋಧಿ ಅಂತಿರಲ್ಲ ಆ ಟಿಪ್ಪುನೇ. ಈಗ ಅವ್ರಿಗೂ ಯಾವ ಪ್ರಮಾಣದಲ್ಲಿ ಹಿಂದೂ ವಿರೋಧಿ, ಹಿಂದೂಗಳ ದೇವಸ್ಥಾನ ವಿರೋಧಿ ಅಂತ ಕಟ್ತೀರಿ? ನಂಜನಗೂಡಿನ ಕೂಡ ಅಲ್ಲಿ ಬಂದು ಪೂಜೆ ಮಾಡೋಗ್ತಿದ್ರು ಅವರು. ಟಿಪ್ಪು ಪೂಜೆ ಮಾಡೋಗ್ತಿದ್ರು. ಅವರು ಒಂದು ಹೆಸರಿಟ್ಕೊಂಡು, ಏನೋ ಟಿಪ್ಪು ಒಂದು ಹೆಸರಿಟ್ಕೊಂಡು ಅಲ್ಲಿ ಪೂಜೆ ಮಾಡೋ ಹೋಗ್ತಿದ್ರು. ಅದನ್ನು ನಿಮ್ ಮುಂದೆ ನಾನು ಹೇಳ್ಬಿಡ್ತೇನೆ. ಹಕೀಮತ HAKIM ಹಕೀಮ ಅಂದ್ಬಿಟ್ಟು, ಹಕೀಮ ನಂಜುಂಡೇಶ್ವರ ಅಂದ್ಬಿಟ್ಟು ಒಂದು ಹೆಸರಿಟ್ಕೊಂಡು ಅವರು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಬಿಟ್ಟಿದ್ರು. ಪ್ರತಿ ಹಿಂದೂ ದೇವಾಲಯಗಳನ್ನ ಎಷ್ಟೋ ಇದನ್ನ ಅಭಿವೃದ್ಧಿ ಪಡಿಸ್ತದೆ ಟಿಪ್ಪು ಕಾಲದಲ್ಲಿ. ಹಾಗಾಗಿ ಹಾಗೆ ನೀವು ಅವ್ರನ್ನ ಹಿಂದೂಗಳ ವಿರೋಧಿ ಅಂತ ಪಟ್ಟ ಕಟ್ತೀರಿ? ನನಗಂತೂ ಅರ್ಥ ಆಯ್ತಲ್ಲ, ಯಾಕೆ ಈ ಕೆಲಸ ಮಾಡ್ತೀರಿ ಅಂತ ನನಗೆ ಗೊತ್ತಾಯ್ತಲ್ಲ. ಹಾಗಾಗಿ ನನ್ನ ನೇರ ಆರೋಪ ಈ ಕಾಂಗ್ರೆಸ್ ಬಿಜೆಪಿ ಮೇಲೆ ನನ್ನ ನೇರ ಆರೋಪ. ಯಾಕೆಂದ್ರೆ ಇವರಿಬ್ರು ಕಪಿಗಳಿಗೆ ಎಂಡ ಕುಡಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ರಾಜಕೀಯ ಮಾಡೋಕಿಲ್ಲ, ನಾವು ರಾಜಕೀಯ ಮಾಡಿಸೋ ಶಕ್ತಿನ ನಾವು ಬೆಳೆಸ್ಬೇಕಾಗತ್ತೆ. ಯಾಕೆಂದ್ರೆ ಇಂಥ ಎರಡು ಕೋಮುವಾದಿ ಜಾತ್ಯತೀತ ಕೋಮುವಾದಿ ಕಾಂಗ್ರೆಸ್, ಜಾತಿ ಅನ್ನೋ ಹೆಸರಿಟ್ಕೊಂಡು ಇರೋ ಬಿಜೆಪಿ, ಇವರಿಬ್ರು ನಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಟಿಪ್ಪು ವಿವಿ ಏನಾದ್ರು ಯಾಕೆ ಇಷ್ಟೊಂದು ರಂಪಾಟ ನೀಡ್ತದೆ